ಇನ್ನು 40-50 ವರ್ಷ ಬಿಜೆಪಿಯೇ ಗೆಲ್ಲೋದು. ಟಿಎಂಸಿ ಮುಸ್ಲಿಂ ಸಂಸದನಿಂದ ಬಂದಿದ್ಯಾಕೆ ಶಾಕಿಂಗ್ ಹೇಳಿಕೆ? ಪಶ್ಚಿಮ ಬಂಗಾಳ ಚುನಾವಣೆಯ ಮಧ್ಯದಲ್ಲಿಯೇ ತೃಣಮೂಲ್ ಕಾಂಗ್ರೆಸ್ ಪಕ್ಷಕ್ಕೆ ಶಾಕ್ ನೀಡುವಂತಹ ವಿದ್ಯಮಾನ ನಡೆದಿದೆ. ಆ ಪಕ್ಷಕ್ಕೆ ಶಾಕ್ ಕೊಟ್ಟವರು ಬೇರಾರೂ ಅಲ್ಲ, ಅದೇ ಪಕ್ಷದ ಸಂಸದ, ಖ್ಯಾತ ಕ್ರಿಕೆಟಿಗ ಯೂಸುಫ್ ಪಠಾಣ್. ಗೆದ್ದದ್ದು ಪಶ್ಚಿಮ ಬಂಗಾಳದಿಂದ, ಆದರೆ ಅವರ ಮಾತೃ ರಾಜ್ಯ ಗುಜರಾತ್. ಗುಜರಾತಿನಲ್ಲಿ ನಡೆದ ಸ್ಥಳೀಯ ಸಂಸ್ಥೆಗಳ ಮತದಾನದಲ್ಲಿ ಯೂಸುಫ್ ಪಠಾಣ್ ಪಾಲ್ಗೊಂಡಿದ್ರು. ಕುಟುಂಬ ಸಮೇತ ಬಂದು ಮತದಾನ ಮಾಡಿದ್ರು. ಮತದಾನದ ಬಳಿಕ ಸುದ್ದಿಗಾರರ ಹಲವು ಪ್ರಶ್ನೆಗಳಿಗೆ ಅವರು ಉತ್ತರಿಸಿದ್ರು. ಆಗಲೇ ಬಂದದ್ದು ಶಾಕಿಂಗ್ ಹೇಳಿಕೆ. ಗುಜರಾತಿನಲ್ಲಿ ಬಿಜೆಪಿಯನ್ನು ಇನ್ನು 40-50 ವರ್ಷಗಳ ಕಾಲ ಯಾರು ಅಲ್ಲಾಡಿಸೋಕೆ ಆಗಲ್ಲ ಅಂದ್ಬಿಟ್ರು ಯೂಸುಫ್ ಪಠಾಣ್. देखिए, अब मैं आपको ये बोलूंगा कि 40-50 साल गुजरात में भी भाजपा को कोई हटा नहीं सकता, तो आपको अच्छा लगेगा क्या? जो भी है, जो फैक्ट है वो फैक्ट है. जो जहाँ पे मजबूत है, जो लोग जिन पार्टीज को पसंद करती है और जो लोग काम करते हैं जिनके लिए, उस हिसाब से पार्टी रहती है. ये एसोसिएशन है, पार्टी का एक है कि सब जितनी भी पार्टीज है इंडिया में, वो पार्टीज है, और जो लोकल यानी जो स्टेट में लोग पसंद करते हैं, लोगों के लिए काम करते हैं, उस पार्टी को लोग प्रिफर करते हैं और उनको वोट देते हैं. ಗುಜರಾತಿನ ಜನ ಅಭಿವೃದ್ಧಿಯನ್ನು ಬಯಸ್ತಾರೆ. ಇಲ್ಲಿ ಬಿಜೆಪಿ ಸಾಕಷ್ಟು ಅಭಿವೃದ್ಧಿ ಮಾಡಿದೆ. ಹಾಗಾಗಿ ಇನ್ನು 40-50 ವರ್ಷ ಬಿಜೆಪಿ ಗೆಲ್ಲುತ್ತಲೇ ಇರುತ್ತೆ. ಈ ಹೇಳಿಕೆ ಕ್ಷಣಾರ್ಧದಲ್ಲಿ ಪಶ್ಚಿಮ ಬಂಗಾಳ ತಲುಪಿಬಿಡ್ತು. ಅಲ್ಲಿನ ಬಿಜೆಪಿ ಯೂಸುಫ್ ಪಠಾಣ್ ಈ ಹೇಳಿಕೆಯನ್ನೇ ನೆಪ ಮಾಡಿಕೊಂಡು ಮಮತಾ ದೀದಿ ವಿರುದ್ಧ ಟೀಕೆ ಶುರು ಮಾಡ್ತು. ಯೂಸುಫ್ ಪಠಾಣ್ ಗುಜರಾತಿನ ಅಭಿವೃದ್ಧಿ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಅವರು ಮಮತಾ ದೀದಿ ಸರ್ಕಾರದ ಆಡಳಿತ ವೈಖರಿ ಬಗ್ಗೆ ಭ್ರಮನಿರಸನಗೊಂಡಿದ್ದಾರೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಆದರೆ ವಾಸ್ತವವಾಗಿ ಯೂಸುಫ್ ಪಠಾಣ್ ಅದೇ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದ ಟಿಎಂಸಿ ಸರ್ಕಾರದ ಸಾಧನೆಯನ್ನು ಹೊಗಳಿದ್ರು. ಅಲ್ಲಿ ಹೇಗೆ ಟಿಎಂಸಿ 40-50 ವರ್ಷ ಅಧಿಕಾರದಲ್ಲಿರುತ್ತೋ, ಇಲ್ಲೂ ಹಾಗೆ ಬಿಜೆಪಿ ಕೂಡ 10 ವರ್ಷ ಅಧಿಕಾರದಲ್ಲಿರುತ್ತೆ ಅಂತ ಹೇಳಿದ್ರು. मैंने ओबियसली बोला है कि 40-50 साल तक टीएमसी कहीं नहीं जाने वाली बंगाल में. तो मेरा यही स्टैंड है कि 40-50 साल तक टीएमसी कहीं नहीं जाने वाली, क्योंकि लोग जो कैडर है, जो लोग हैं, वो काम करते हैं वहाँ पर. इसी तरह गुजरात में अगर देखेंगे तो गुजरात में लोग काम करते हैं. अच्छा, बीजेपी की सरकार है तो यहाँ पे लोग काम करते हैं, उस हिसाब से वोट होता है. ಇಲ್ಲಿ ಬಿಜೆಪಿಯನ್ನು ಹೊಗಳಿದ ಯೂಸುಫ್ ನಂತರ ತಮ್ಮ ಪಕ್ಷದ ಸಾಧನೆಯನ್ನು ಹೊಗಳುವ ಪ್ರಯತ್ನ ಮಾಡಿದ್ರು. ಆ ಮೂಲಕ ಅವರು ಮಾಡಿದ್ದು ಒಂದು ಬ್ಯಾಲೆನ್ಸಿಂಗ್ ಆಕ್ಟ್. ಗುಜರಾತಿಂದ ತಮ್ಮನ್ನು ಕರೆಸಿಕೊಂಡು ಪಶ್ಚಿಮ ಬಂಗಾಳದಲ್ಲಿ ಗೆಲ್ಲಿಸಿದ ಮಮತಾ ದೀದಿಗೆ ಇಷ್ಟವಾಗದ ರೀತಿಯಲ್ಲಿ ಪಠಾಣ್ ಮಾತಾಡಿಬಿಟ್ಟಿದ್ರು. ಈಗ ಹೊಸತೊಂದು ಚರ್ಚೆ ಶುರುವಾಗಿದೆ. ಟಿಎಂಸಿ ಸರ್ಕಾರದ ಆಡಳಿತ ವೈಖರಿ ಬಗ್ಗೆ ಪಠಾಣಿಗೆ ಅಸಮಾಧಾನ ಇದೆಯಾ? ಅವರು ಅಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ಸ್ಬಿಟ್ಟಿದ್ದಾರಾ? ತಮ್ಮ ತವರು ರಾಜ್ಯದಲ್ಲಿ ರಾಜಕೀಯ ಮಾಡೋಕೆ ಬಯಸಿದ್ದಾರಾ? ಅಥವಾ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಮೇಲೆ ಸ್ಪರ್ಧಿಸಲು ಬಯಸಿದ್ದಾರಾ? ಹೀಗೆ ಹಲವಾರು ಪ್ರಶ್ನೆಗಳು ಈಗ ಚರ್ಚೆಯಾಗ್ತಾ ಇವೆ. ಪ್ರಶ್ನೆಗಳೇನೇ ಇರಲಿ, ಚುನಾವಣೆಯ ಮಧ್ಯದಲ್ಲಿ ಬಂದಂಥ ಈ ಹೇಳಿಕೆಯನ್ನು ಬಿಜೆಪಿ ಬಂಗಾಳದಲ್ಲಿ ತನ್ನ ಅನುಕೂಲಕ್ಕೆ ಬಳಸಿಕೊಳ್ಳುತ್ತಿದೆ ಅನ್ನೋದಂತೂ ಸತ್ಯವಾಗಿದೆ.